ರಾಜ್ಯದ 10-12 ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಲೋಕಸಮರಕ್ಕೆ ಕೈ ಇದೀಗ ಒಂದಷ್ಟು ಹೆಸರುಗಳ ರಿಲೀಸ್ ಕೂಡ ಮಾಡ್ತಾ ಇರುವಂತದ್ದು. ಮಂಡ್ಯದಿಂದ ರಮಣೇಗೌಡ ಅವರ ಹೆಸರು ಕೂಡ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗೋದಷ್ಟೇ ಬಾಕಿ ಉಳಿದಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಶೀಘ್ರವೇ ಎಐಸಿಸಿಯ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ. ಈಗಾಗಲೇ ಹೈಕಮಾಂಡ್ ಒಂದಷ್ಟು ಹೆಸರುಗಳನ್ನ ಕೂಡ ಫೈನಲ್ ಮಾಡಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಪಟ್ಟಿ ಫೈನಲ್ ಆಗಿದೆ. ಅಧಿಕೃತವಾಗಿ ಘೋಷಣೆ ಆಗ್ಬೇಕಷ್ಟೇ. ಆ ಪಟ್ಟಿ ನಮ್ಮ ಹತ್ರ ಇದೆ, ಶಾರ್ಟ್ ಲಿಸ್ಟ್ ನಮ್ಮ ಹತ್ರ ಇದೆ ನೋಡಿ. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಮಂಡ್ಯ ಸ್ಟಾರ್ ಚಂದ್ರು ಗಾಣಿಗರವರು ಫಸ್ಟ್ ಅನೌನ್ಸ್ ಮಾಡ್ಬಿಟ್ರು. ಚಲುವರಾಯಸ್ವಾಮಿ ಅವರು ನಿಲ್ಬೇಕು ಅಂತೇಳಿ ಕೂಗು ಕೇಳಿ ಬಂದಿತ್ತು. ಇಲ್ಲಿ ಹಾಸನ ಶ್ರೇಯಸ್ ಪಟೇಲ್ ಬಹಳ ಹೆಸರನ್ನ ಮಾಡಿದ್ದಾರೆ. ಅವರು HD ರೇವಣ್ಣ ಅವರಿಗೆ ಹೊಳೆ ನರಸೀಪುರದಲ್ಲಿ ಟಕ್ಕರ್ ಕೊಟ್ಟಿದ್ದಂತ ಅಭ್ಯರ್ಥಿ ಆಗಿದ್ರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ ಅವರು ಸೋಲನ್ನು ಅನುಭವಿಸಿದ್ರು. ಇವರ ತಾತ ಅವರು, ಶ್ರೇಯಸ್ ಪಟೇಲ್ ಅವರ ತಾತ ಅವರು ದೇವೇಗೌಡರನ್ನ ಒಂದು ಕಾಲದಲ್ಲಿ ಚುನಾವಣೆಯಲ್ಲಿ ಸೋಲಿಸಿದಂಥ ಒಂದು ಖ್ಯಾತಿ ಕೂಡ ಇತ್ತು ನೋಡಿ. ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಕಳೆದ ವಾರವೇ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಮಧು ಬಂಗಾರಪ್ಪ ಅವರು ಸಚಿವರು, ಅವರ ಸಹೋದರ, ಅವರ ನಿವಾಸದ ಪಕ್ಕದಲ್ಲೇ ಒಂದು ನಿವಾಸವನ್ನ ಮಾಡಿ ಓಡಾಟವನ್ನು ಶುರು ಮಾಡಿದ್ರು ಕ್ಷೇತ್ರದಾದ್ಯಂತ. ಈಗ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಫೈನಲ್ ಆಗಿದೆ, ಶಾರ್ಟ್ ಲಿಸ್ಟ್ ಆಗಿದೆ. BN ಚಂದ್ರಪ್ಪ ಅವರು ಚಿತ್ರದುರ್ಗ, ರಾಜು ಆಲಗೂರು, ವಿಜಯಪುರ ನೋಡಿ, ಒಟ್ಟು 8 ಕ್ಷೇತ್ರಗಳ ಪಟ್ಟಿ ಶಾರ್ಟ್ ಲಿಸ್ಟ್ ನಮ್ಮ ಹತ್ರ ಇದೆ. ಆದರೆ ತುಮಕೂರು ನೋಡಿ, ತುಮಕೂರಿಂದ ತುಂಬ ಜನ ಇದ್ರು, ತುಂಬ ಜನ ಆಕಾಂಕ್ಷಿಗಳಿದ್ರು. ಹಾಲಪ್ಪ ಆಚಾರ್ ಅವರಿದ್ರು, ಸಾಕಷ್ಟು ಜನ ಇದ್ರು. ಆದರೆ ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಮುದ್ದ ಹನುಮೇಗೌಡ ಅವರಿಗೆ ಕೊಟ್ಟಿರುವಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಕಡೆಯ ಗಳಿಗೆಯಲ್ಲಿ ಅಲ್ಲಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಅವರು ಸೇರ್ಪಡೆಗೊಂಡಿದ್ರು. ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೇಳಿ ಬಂದಿದೆ ನೋಡಿ. ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೂಡ ಈಗ ಫೈನಲ್ ಲಿಸ್ಟ್ ಅಲ್ಲಿ ಸೇರ್ಪಡೆಗೊಂಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಅಚ್ಚರಿ ಅನಿಸ್ತಾ ಇದೆಯಾ ಈ ಶಾರ್ಟ್ ಲಿಸ್ಟ್ ನೋಡಿದ್ರೆ? ನಾಗೇಂದ್ರ ಬಾಬು, ಇದು ನಿರೀಕ್ಷಿತ ಇರುವಂಥದ್ದು. ಇಲ್ಲಿ ಒಂದು ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವಂಥದ್ದು. ಆದರೆ ಅದರಲ್ಲಿ ಇದು ರಾಜ್ಯದಿಂದ ಒಂದು ಹೆಸರು ಕೂಡ ಇಲ್ಲ. ಕಾಂಗ್ರೆಸ್ ಏನು ನಿನ್ನೆ ನಡೆದಂಥ ಸಭೆಯಲ್ಲಿ, CEC ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ನಡೆಸಿದ ನಂತರ ಒಟ್ಟು ದೇಶಾದ್ಯಂತ 40 ಅಭ್ಯರ್ಥಿಗಳ ಪಟ್ಟಿ 40 ಕ್ಷೇತ್ರಗಳಿಗೆ ಫೈನಲ್ ಮಾಡಿರುವಂಥದ್ದು. ಅದರಲ್ಲಿ ಕರ್ನಾಟಕದಿಂದ 8 ಕ್ಷೇತ್ರಗಳಿಗೆ, ಅಂದರೆ 8 ಕ್ಷೇತ್ರಗಳು, 28 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಲೋಕಸಭಾ ಕ್ಷೇತ್ರಗಳಿಗೆ ಮಾತ್ರ ಅಂತಿಮಗೊಳಿಸಿರುವಂಥದ್ದು. ಅದು ಬಹುತೇಕ ತಡರಾತ್ರಿ ಅಥವಾ ಯಾವುದೇ ಕ್ಷಣದಲ್ಲಿ ಕೂಡ ಬಿಡುಗಡೆ ಆಗ್ಬೋದು. ಇಲ್ಲಿ ವಿಶೇಷ ಅಂತಂದ್ರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವುದು ಗೊಂದಲ ಇಲ್ಲದೆ ಮತ್ತು ಯಾವುದು ಪೈಪೋಟಿ ಇಲ್ಲದಂತಹ, ಯಾವುದು ಅಸಮಾಧಾನಕ್ಕೆ ಕಾರಣ ಆಗದಂತಹ ಕ್ಷೇತ್ರಗಳನ್ನ 8 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಮಾಡಿರುವಂಥದ್ದು. ಇಲ್ಲಿ ಒಂದು ಇನ್ಸೈಡ್ ಮಾಹಿತಿ ಅಂತಂದ್ರೆ, ಯಾವ ಸಚಿವರು ಲೋಕಸಭಾ ಕ್ಷೇತ್ರಕ್ಕೆ ಕಡೆ ಕಳಿಸಬೇಕು ಅಂತ ಅನ್ಕೊಂಡಿದ್ರು ಅವು ಯಾವ ಕ್ಷೇತ್ರಗಳು ಕೂಡ ಅನೌನ್ಸ್ ಆಗಿಲ್ಲ. ಅಂದ್ರೆ ಕೋಲಾರ ಇರ್ಬೋದು, ಅದೇ ರೀತಿ ಏನು ಬೆಂಗಳೂರು ಉತ್ತರ ಸಂಬಂಧಪಟ್ಟಂತೆ ಇರ್ಬೋದು, ಈ ರೀತಿ ಸುಮಾರು 4-5 ಸಚಿವರನ್ನ, ಅದೇ ರೀತಿ ಚಾಮರಾಜನಗರದಿಂದ SC ಮಹದೇವಪ್ಪ ಮಗನ ಕೂಡ ಇರಿಸಬೇಕು ಅಂತ ಇರುವಂಥದ್ದು. ಅಲ್ಲಿ ಇಬ್ರು, ಅಂದ್ರೆ ಅಲ್ಲಿ ಒಂದಷ್ಟು ಗೊಂದಲ ಇರುವಂಥದ್ದು. ಈ ರೀತಿ ಗೊಂದಲ ಇರುವಂತಹ ಕ್ಷೇತ್ರಗಳಿಗೆ ಯಾವುದನ್ನು ಕೂಡ ಟಚ್ ಮಾಡಕ್ ಹೋಗಿಲ್ಲ. ಮತ್ತೊಮ್ಮೆ ಸಭೆ ನಡೆಸಿ ಆ ಕ್ಷೇತ್ರಗಳಿಗೆ ಫೈನಲ್ ಮಾಡುವಂಥದ್ದು. ಈಗ ಇರುವಂಥ ಮಾಹಿತಿ ಪ್ರಕಾರ ಈ ಪಟ್ಟಿ ಏನಿದೆ ಇದಿನ್ನೂ ಕೂಡ ಅಧಿಕೃತವಾಗಿ ಮಾತ್ರ ಘೋಷಣೆ ಆಗಬೇಕಾಗಿರುವಂಥದ್ದು. ಈಗಾಗಲೇ ಕೂಡ ಪಟ್ಟಿಯಲ್ಲಿ ಇರುವಂಥ ಹೆಸರುಗಳು, 8 ಲೋಕಸಭಾ ಕ್ಷೇತ್ರಗಳ ಪಟ್ಟಿಯಲ್ಲಿರುವಂಥ ಹೆಸರುಗಳನ್ನು ಕೂಡ ಈಗ ಏನು ಅಧಿಕೃತವಾಗಿ ಅನೌನ್ಸ್ ಮಾತ್ರ ಬಾಕಿ ಇರುವಂಥದ್ದು. ಅಂದರೆ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಯಾವುದು ಗೊಂದಲ ಇರದಂಥ ಕ್ಷೇತ್ರಗಳನ್ನು ಏನು ಅವರು ಫೈನಲ್ ಮಾಡಿರುವಂಥದ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಮತ್ತೊಮ್ಮೆ ಸಭೆ ನಡೆಸಿ 2ನೇ ಪಟ್ಟಿಯಲ್ಲಿ ಉಳಿದ ಕ್ಷೇತ್ರಗಳನ್ನು ಫೈನಲ್ ಮಾಡುವಂಥದ್ದು. ಅದರಲ್ಲಿ ಈಗ ಇತ್ತೀಚೆಗಷ್ಟೇ ಸೇರ್ಪಡೆ ಆದಂತಹ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಅದು ಒಂದಷ್ಟು ಅಲ್ಲಿ ಪರ ವಿರೋಧ ಚರ್ಚೆ ಇರುವಂಥದ್ದು. ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಕ್ಷೇತ್ರಗಳು ಕೂಡ ಯಾವುದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಕೂಡ ಪಟ್ಟಿ ಅಂತಿಮಗೊಳಿಸಿರುವಂಥದ್ದು. ನಾಗೇಂದ್ರ ಬಾಬು, ವಿಜಯ್, ಹಾಗೆ ಸಂಪರ್ಕದಲ್ಲಿ ನೋಡಿ, ಈಗ ನಮ್ಮ ಹತ್ರ ಒಂದು ಲಿಸ್ಟ್ ಅಂತೂ ಇದೆ. ಲೋಕಸಭಾ ಎಲೆಕ್ಷನ್ಸ್ 2024, ದ CEC in its meeting on 7th March 2024 has cleared the following candidates for the election to the Lok Sabha.
36 ಲೋಕಸಭಾ ಕ್ಷೇತ್ರಗಳ ಒಂದು ಪಟ್ಟಿ ಇದೆ ನಮ್ಮ ಬಳಿ, ಶಾರ್ಟ್ ಲಿಸ್ಟ್ ಇದೆ. ಛತ್ತೀಸ್ಗಢದ್ದು 6, ಕರ್ನಾಟಕ, ಕೇರಳ, ನೋಡಿ ಕೇರಳ, ವಯನಾಡು, ರಾಹುಲ್ ಗಾಂಧಿ ಅವರ ಈ ಶಾರ್ಟ್ ಲಿಸ್ಟಲ್ಲಿ ಹೆಸರಿದೆ. ರಾಹುಲ್ ಗಾಂಧಿ ಅವರ ಹೆಸರಿದೆ ವಯನಾಡಿಂದ. ಕೇರಳದಲ್ಲಿ ಒಂದಷ್ಟು ವಿರೋಧಗಳಿತ್ತು. ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ನ ನಾಯಕರೇ ವಯನಾಡಿಂದ ಬೇಡ ಅಂತೇಳಿ ಅವರು ಒಂದಷ್ಟು ಆಗ್ರಹಿಸಿದ್ರು, ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೂ ಕೂಡ ಇಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ತೆಲಂಗಾಣ, ನೋಡಿ ಇಷ್ಟು ಸ್ಟೇಟ್ಗಳಲ್ಲಿ ಬರುವಂಥ ಲೋಕಸಭಾ ಕ್ಷೇತ್ರಗಳ ಶಾರ್ಟ್ ಲಿಸ್ಟ್. ಆದರೆ ವಿಜಯ್, ನಿಮ್ಮ ಹತ್ರ ಲಿಸ್ಟ್ ಇದೆ ಅಂತ ನಾನು ಭಾವಿಸ್ತೀನಿ. ಕಡೆಯದಾಗಿ ಅಲ್ಲಿ ಸೀಟ್ಸ್ ಆನ್ ಹೋಲ್ಡ್ ಅಂತ ಇದೆ. ಅಲ್ಲಿ ಉಡುಪಿ, ಚಿಕ್ಕಮಗಳೂರು, ಡಾಕ್ಟರ್ ಜಯಪ್ರಕಾಶ್ ಹೆಗಡೆ ಅವರು. ಚಿತ್ರದುರ್ಗ, ಅಲ್ಲಿ ಮೀಸಲು ಕ್ಷೇತ್ರ, BN ಚಂದ್ರಪ್ಪ ಅವರ ಹೆಸರು. ಅವೆರಡು ಕ್ಷೇತ್ರಗಳದ್ದು ಯಾಕೆ ಅದು ಹೋಲ್ಡ್ ಆಗಿದೆ ಅಂತೇಳಿ, ಯಾಕೆ ಗೊಂದಲ ಇದೆಯಾ ಆ ಎರಡು ಕ್ಷೇತ್ರಗಳ ಬಗ್ಗೆ ವಿಜಯ್? ನಾಗೇಂದ್ರ ಬಾಬು, ಏನೋ ಇತ್ತೀಚೆಗೆ ಅಂದರೆ ಸೇರ್ಪಡೆ ಆದಂಥ ನೀನು ಕೂಡ ಜಯಪ್ರಕಾಶ್ ಹೆಗಡೆ ಅವರು ಸೇರ್ಪಡೆ ಆಗಬೇಕಾಗಿರುವಂಥದ್ದು. ಅಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಅಂದರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು ಜಯಪ್ರಕಾಶ್ ಹೆಗಡೆ ಅವರು, ಚುನಾವಣೆ ಸಂಬಂಧಪಟ್ಟಂತೆ ನಾನು ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಅಂತ. ಅಲ್ಲಿ ಒಂದಷ್ಟು ಚರ್ಚೆಗಳಿರುವಂಥದ್ದು. ಅಲ್ಲಿ ಏನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈಗ ಅಲ್ಲಿ ಸ್ಥಳೀಯವಾಗಿ ಒಂದಷ್ಟು ಪರ ವಿರೋಧ ಚರ್ಚೆಗಳಿರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಅಂತಿಮ ಆಗದೇ ಇರುವಂಥದ್ದು. ಜೊತೆಗೆ ಇನ್ನೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಹೋಲ್ಡ್ ಮಾಡಿ ಇಟ್ಟಿರುವಂಥದ್ದು. ಆದರೆ ಲಿಸ್ಟ್ನಲ್ಲಿ ಮೊದಲ ಹೆಸರು ಕೂಡ ಇರುವಂಥದ್ದು ಜಯಪ್ರಕಾಶ್ ಹೆಗಡೆ ಅವರ ಹೆಸರು. ಎಲ್ಲವೂ ಅಂದ್ಕೊಂಡಂತೆ ಆದರೆ ಈ ಹೆಸರು ಕೂಡ ಸೇರ್ಪಡೆ ಆಗಬಹುದು ಅಥವಾ ಆಗದೆ ಕೂಡ ಇರಬಹುದು. ಅದನ್ನು ಹೊರತುಪಡಿಸಿ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಹೆಸರು ಸಂಬಂಧಪಟ್ಟಂತೆ ಹೋಲ್ಡ್ ಆಗಿರುವಂಥದ್ದು. ಅಲ್ಲಿ ಸ್ಥಳೀಯವಾಗಿ ಒಂದಷ್ಟು ಏನು ಪರ ವಿರೋಧ ಚರ್ಚೆ ಇರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಅದು ಭಾರಿ ದೊಡ್ಡ ಮಟ್ಟಕ್ಕೆ ಅದು ವಿರೋಧ ಅಂತ ಇಲ್ಲ, ಆದರೆ ಒಂದಷ್ಟು ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಮಾತ್ರ ಹೋಲ್ಡಲ್ಲಿ ಇಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ಉಳಿದ 8 ಲೋಕಸಭಾ ಕ್ಷೇತ್ರಗಳು ಕೂಡ ಫೈನಲ್ ಆಗಿರುವಂಥದ್ದು. ಜೊತೆಗೆ ಒಂದಿಲ್ಲಿ ವಿಶೇಷ ಇರುವಂಥದ್ದು ಅಂದರೆ ಅಧಿಕೃತ ಮಾತ್ರ ಘೋಷಣೆ ಬಾಕಿ ಇರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ನಿನ್ನೆ ನಡೆದಂತಹ ಕಾಂಗ್ರೆಸ್ನ CEC ಸಭೆಯಲ್ಲಿ ಈ ಹೆಸರುಗಳು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೂಡ ಚರ್ಚೆ ಆಗಿದ್ರು ಕೂಡ ಅಭ್ಯರ್ಥಿಗಳ ಹೆಸರು. ಆದರೆ ಗೊಂದಲ ಇರದಂತ 8 ಕ್ಷೇತ್ರಗಳು ಮಾತ್ರ ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಆಗಿರುವಂಥದ್ದು. ಮತ್ತೊಮ್ಮೆ ಸಭೆ ನಡೆಸಿ, ಯಾಕಂದ್ರೆ ಒಂದಷ್ಟು ಜನ ಸಚಿವರು ಸ್ಪರ್ಧೆ ಮಾಡೋದಕ್ಕೆ ನನಗೆ ಈಗ ಒಂದು ಆನ್ಸರ್ ಬೇಕು. ಈಗ ಶಾರ್ಟ್ ಲಿಸ್ಟ್ ಆಗಿದೆ, ಇವತ್ತು ರಿಲೀಸ್ ಆಗುತ್ತಾ, ಎಷ್ಟೊತ್ತು ರಿಲೀಸ್ ಆಗ್ಬೋದು ವಿಜಯ್? ಸಾಧ್ಯತೆ ಇರುವಂತದ್ದು ಬಹುತೇಕವಾಗಿ ರಾತ್ರಿ 9-10 ಗಂಟೆ ರಿಲೀಸ್ ಆಗ್ಬೋದು ಅಥವಾ ನಾಳೆ ಕೂಡ ರಿಲೀಸ್ ಆಗ್ಬೋದು. ಯಾವುದೇ ಕ್ಷಣದಲ್ಲಿ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.